ಹಲೋ, ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 kg ಚಿಕನ್ನಿಗೆ 1 ಬೌಲಷ್ಟು ಮೊಸರು, 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾಟಿ ಸ್ಟೈಲಿಗೆ. ಯಾಕಂದರೆ ನಾನಿಲ್ಲಿ ಯಾವುದೇ ಥರ ಬಿರಿಯಾನಿ ಪೌಡರ್ ಆಗಲಿ ಗರಂ ಮಸಾಲ ಆಗಲಿ ಏನೂ ಹಾಕೋತಾ ಇಲ್ಲ. ಅದಕ್ಕೆ ಕೊರಿಯಾಂಡರ್ ಪೌಡರ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮ್ಯಾರಿನೇಷನಲ್ಲೇ ಹಾಕಿಡೋದ್ರಿಂದ ಉಪ್ಪು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆಮೇಲೆ ಚಿಕನ್ ತುಂಬ ಟೆಂಡರಾಗಿ ಜ್ಯೂಸಿಯಾಗಿ ಬರುತ್ತೆ. ಬಿರಿಯಾನಿ ಪೀಸಸ್ ಎಲ್ಲ ಸಪ್ಪೆ ಆಗೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡಿ 1 ಅವರ್ ನಾನು ರೆಸ್ಟಿಂಗಲ್ಲಿ ಇಡ್ತೀನಿ. ಇನ್ನೊಂದು ಕಡೆ ಜಾರಿಗೆ ಒಂದು 12ರಿಂದ 15 ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. 1 ಮುಷ್ಟಿ ಆಗೋಷ್ಟು ಪುದೀನ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು. ನಾಟಿ ಸ್ಟೈಲ್ ಆಗಿರೋದ್ರಿಂದ ಪುದೀನ ಕೊತ್ತಂಬರಿ ಎಲ್ಲ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಬೇರೆ ಫುಡ್ ಕಲರ್ ಹಾಕೋ ನೆಸೆಸಿಟಿ ಏನೂ ಇರೋದಿಲ್ಲ. 1 ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು 3-4 ಗೆಡ್ಡೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಅರ್ಧದಷ್ಟು ಶುಂಠಿ ಹಾಕ್ಕೋಬೇಕು ಯಾವಾಗಲೂ. ಆಮೇಲೆ ಸ್ವಲ್ಪ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಸ್ವಲ್ಪ ತೊಗೊಂಡಿದ್ದೆ. ಅದನ್ನು ಎಲ್ಲನೂ ಚಿಕನಲ್ಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ನು ಖಾರನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀಟಾಗಿ ಎಲ್ಲ ಕಲಸಿ ನಾನು 1 to 1.5 ಅವರ್ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ನೀಟಾಗಿ ಚೆನ್ನಾಗಿ ಕಲಿಸ್ಬಿಡಿ ಇದನ್ನು. ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಪುದೀನ, ಡ್ರೈ ಸ್ಪೈಸಸ್. ಒಂದು ಕುಕ್ಕರಿಗೆ 1 ಬೌಲಷ್ಟು ಆಯಿಲ್ ತೊಗೊಂಡಿದ್ದೆ. ಆಮೇಲೆ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದು ಫ್ಲೇವರ್ ಎಲ್ಲ ಬಿಡೋ ಥರ ಫ್ರೈ ಮಾಡಿ, ಆನಿಯನ್ನು, ಕಸೂರಿ ಮೇಥಿ, ಆಮೇಲೆ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಆದಮೇಲೆ ಚಿಕನ್ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋದನ್ನು ಹಾಕಿ ಅದನ್ನು ಕುಕ್ಕರನ್ನ ಲಿಡ್ ಮುಚ್ಚಿ, ಆದರೆ ಪ್ರೆಷರ್ ಏನು ಹಾಕಬಾರ್ದು, ವಿಜಿಲ್ ಹಾಕಿಲ್ದಂಗೆ 15 ಮಿನಿಟ್ಸ್ ಕುಕ್ ಮಾಡಬೇಕು. ಯಾಕಂದರೆ ಮೊಸರು ಅದ್ರದ್ದು ನೀರೆಲ್ಲ ಬಿಟ್ಕೊಂಡು ಅದೇ ನೀರಲ್ಲೇ ಚಿಕನ್ ಕುಕ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಕುಕ್ ಆಗಿದೆ. ಈಗ ನಾನು 2 ಕಪ್ಪಷ್ಟು ಶಾಜೀರಾ ರೈಸ್ ತೊಗೊಂಡಿದ್ದೀನಿ. ಯಾಕಂದರೆ ನಾಟಿ ಸ್ಟೈಲಿಗೆ ಶಾಜೀರಾ ಹಾಕಿದ್ರೇ ಚೆನ್ನಾಗೆ. ಬಿಸಿನೀರು ಮೊದಲೇ ಕಾಯಿಸಿಟ್ಕೊಂಡಿದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ಬಿಸಿನೀರು ಹಾಕ್ಕೊಂಡು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ನಾನು ಇಲ್ಲಿ 2 ವಿಜಿಲ್ ಮಾಡ್ಕೋತೀನಿ. ಈಗ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ರೆಡಿಯಾಗಿದೆ, ರೆಡಿ ಟು ಟೇಸ್ಟ್. ಈಗ ಇದಕ್ಕೊಂದು ರಾಯ್ತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮೊಸರು, ಟೊಮ್ಯಾಟೊ, ಸೌತೆಕಾಯಿ, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಸಾಲ್ಟ್ ಹಾಕಿ ರಾಯ್ತ ರೆಡಿ ಮಾಡಿಕೊಂಡೆ. ನೀವು ಇದೇ ಥರ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.